ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೌದು ಅದಕ್ಕೆ ಆ ಒಡವೆನ ತವ್ರ ಮನೆಗೆ ಕಳ್ಸಕ್ಕೆ ಅಂತಾನೆ ಮಾಸ್ಟರ್ ಪ್ಲಾನ್ ಮಾಡಿದಾಳೆ. ಅತ್ತೆ ನಿಲ್ಲಿಸ್ತೀರಾ ಪ್ಲೀಸ್? ಅವಳು ಯಾವ ಕಾರಣದಿಂದ ಒಡವೆನ ಕಳಿಸಿದ್ರೆ ಅಂತ ತಿಳ್ಕೊಳ್ದೆ ಯಾಕೆ ಆರೋಪ ಮಾಡ್ತೀರಾ? ಆ ಕಾರಣ ಏನು ಅಂತ ನಿನಗೆ ಗೊತ್ತಿದ್ರೆ ಹೇಳಭಿ. ಹೇಳಿ ಹೊಸವ್ರೆ, ಯಾಕೆ ಆ ಒಡವೆಗಳನ್ನ ನಿಮ್ ತಂದೆ ಜೊತೆ ಕೊಟ್ಟು ಕಳ್ಸಿದ್ರಿ? ಕಾರಣ ಏನು ಇಲ್ಲ ರೀ, ಸುಮ್ನೆ ತಗೊಂಡ್ ಹೋಗಿ ಅಂದೆ. ಸುಮ್ನೆ ತಗೊಂಡ್ ಹೋಗು ಅಂದ್ಯಾ? ಅದನ್ನ ನಾವ್ ನಂಬೇಕಾ? ಏನ್ ಅರ್ಜೆಂಟ್ ಇತ್ತು ಅಂತ ಒಡವೆನ್ ಕಳ್ಸಿದ್ಯೋ ಯಾರಿಗ್ ಗೊತ್ತು? ಯಾರೇ ಆಗ್ಲಿ ತವ್ರ ಮನೆಯಿಂದ ಅತ್ತೆ ಮನೆಗೆ ಉಡುಗೊರೆ ತಗೊಂಡ್ ಬರ್ತಾರೆ. ಈ ತರ ಅತ್ತೆ ಮನೆ ಸಂಪತ್ತನ್ನ ತವ್ರ ಮನೆಗೆ ದೋಚೋ ಸೊಸೆನ ನಿನ್ನೆ ನೋಡ್ತಿದ್ದೀನಮ್ಮ. ಬಾಯಿಗೆ ಬಂದಾಗ ಮಾತಾಡ್ಬೇಡ ಸುಮಂಗ್ಲಿ, ವಸು ಅಂತವಳಲ್ಲ. ಎಂಥವಳು ರೀ? ಈ ಮನೇಲಿ ಒಡವೆ ಇಟ್ರೆ ಏನ್ ನಷ್ಟ? ಯಾರು ತಗೊಂಡ್ ಹೋಗ್ತಾರೆ? ಕನಿಷ್ಠ ಪಕ್ಷ ನಮ್ ಹತ್ರ ಒಂದು ಮಾತಾದ್ರೂ ಹೇಳ್ಬೋತಿತ್ತಲ್ವಾ? ಯಾಕೆ ಹೇಳ್ತಾಳದ್ಕೆ? ಎಲ್ಲ ಇವಳ್ದೇ ಕಾರ್ಬಾರ್ ನಡೀತಿದ್ಯಲ್ಲ. ಈ ಮಹಾತಾಯಿ ಹೇಳಲಿಲ್ಲ, ಆ ಮಹಾನ್ ಭಾವನೂ ಹೇಳಿಲ್ಲ. ಮಗಳಲ್ದೇ ಇರೋ ಮಗಳು ಒಡವೆ ಕೊಟ್ಟ ತಕ್ಷಣ ಟಕ್ ಅಂತ ಕೈಲಿಟ್ಕೊಂಡು ಹೊರಟೇ ಬಿಟ್ಟ. ಅವ್ರಿಗಾದ್ರೂ ನಾಚಿಕೆ ಆಗ್ಬಾರ್ದ? ಅತ್ತೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಅದು ಅವಳು ಪಡ್ಕೊಂಡಿರೋ ಒಡವೆ. ಅಜ್ಜಿ ಅವಳಿಗಾಗಿ ಗಿಫ್ಟ್ ಕೊಟ್ಟಿರೋದು. ಆ ಒಡವೆ ಇಲ್ಲಿದ್ರೇನೋ ಅಲ್ಲಿದ್ರೇನೋ. ಚೆನ್ನಾಗಿದೆ ಅಭಿ, ಅವಳು ಆ ಮನೆ ಹೆಣ್ಮಗಳಲ್ಲ, ಈ ಮನೆ ಸೊಸೆ. ನಮ್ ಮನೆಗ್ ಸೇರಿದಲ್ಲ, ಈ ಮನೇಲಿ ಇರ್ಬೇಕೆ ಹೊರತು ಆ ಮನೇಲಲ್ಲ. ನೋಡಭಿ, ನಾಳೆ ಪೂಜೆಯಲ್ಲಿ ಒಡವೆ ಇಡ್ಬೇಕು. ಚಿಕ್ಕ ವಯಸ್ಸಿಂದ ನೋಡ್ತಿದ್ಯಲ್ಲ, ದೊಡ್ಡವ್ರ ಮಾತು ಅಂದ್ರೆ ನಿನಗೆ ಹೇಗೂ ಭಯ ಭಕ್ತಿ ಇಲ್ಲ. ಕನಿಷ್ಠ ಪಕ್ಷ ಸಂಪ್ರದಾಯಕ್ಕಾದ್ರೂ ಗೌರವ ಕೊಡು. ಸಂಸ್ಕೃತಿ ಇವೆಂಟ್ಸ್ ಅಂತ ಬರೀ ಹೆಸರಿಡೋದಲ್ಲ, ಮನೇಲೂ ಆ ಸಂಸ್ಕೃತಿ ಇರಬೇಕು. ಇವಾಗೇನು, ನಾಳೆ ಆ ಪೂಜೆಗೆ ಒಡವೆ ಇರಬೇಕು ಅಷ್ಟೇ ತಾನೆ? ಹೊಸವ್ರೆ, ನಿಮ್ ತಂದೆಯವರಿಗೆ ಫೋನ್ ಮಾಡಿ ಮನೇಲಿ ಪೂಜೆ ಇದೆ, ಒಡವೆಗಳು ಬೇಕು ಅಂತ ತಗೊಂಬರಕ್ಕೆ ಹೇಳಿ. ಅವನ್ನ ಪೂಜೆಗೆ ಇಡಬೇಕು. ಬೇಗ ಚಿಕ್ಕಪ್ಪಂಗೆ ಫೋನ್ ಮಾಡು ವಸು. ನಾಳೆ ಪೂಜೆ ಇದೆ, ಒಡವೆ ಬೇಕು ಅಂತ ಹೇಳು. ಹೇಗಿತ್ತೆ ನನ್ನ ಆಟ? ಸೂಪರ್ ಆಂಟಿ. ನಾಳೆ ಇವಳಿಗೆ ಅಡ ಇಟ್ಟಿರೋ ಒಡವೆನ ವಸು ಅಕ್ಕ ಬಿಡ್ಸಕ್ಕಾಗಲ್ಲ. ಪೂಜೆಲಿ ಒಡವೆ ಇಡಕ್ಕಾಗೋದೇ ಇಲ್ಲ. ಅತ್ತೆ ವಸು ಅಕ್ಕನ ಹೊರಗೆ ಕಳ್ಸೋದು ಖಾಯಂ. ಮಾಮೂಲಿಯ ಕಳ್ಸಲ್ಲ, ಕಚ್ ಹಿಡ್ದು ಆಚೆ ತಳ್ತಾರೆ. ಮತ್ತಿನೇನು, ಆ ವಸು ನನ್ ಲವ್ಗೆ ಅಡ್ಡಿ ಮಾಡ್ತಾಳಾ? ಈಗ ಅವಳ ಜಾತ್ಕನೆ ಹೊರಗಡೆ ಹಾಕ್ತೀನಿ ನೋಡ್ತಿರೋ. ನೀನ್ ಇದುವರೆಗೂ ಮಾಡಿರೋ ಎಲ್ಲಾ ಪ್ಲಾನ್ಗಿಂತ ಇದು ಬಿಗ್ಗೆಸ್ಟ್ ಪ್ಲಾನ್ ಆಂಟಿ. ಈ ಬಿಗ್ಗೆಸ್ಟ್ ಪ್ಲಾನು ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ.
ಬಿಡ್ರಿ ನನ್ನ. ಏನಂದ್ರೆ ಎಲ್ಲಿ ಹೋಗ್ತಿದ್ದೀರಾ ರೀ? ಅಷ್ಟ್ ಅರ್ಜೆಂಟ್ ಅಲ್ಲಿ ಇದ್ದೀರಾ? ಅದು ನಮ್ ತಂದೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನಾನು ಈಗ್ಲೇ ಹೋಗ್ಬೇಕು. ಅಯ್ಯೋ, ಮಾವನ್ಗೆ ಹೆಲ್ತ್ ಸರಿ ಇಲ್ವಾ? ಮಾವನ ಅದೇ ನಿಮ್ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂದ್ರಲ್ಲ. ಹೌದು ರೀ, ನಾನು ಹೋಗಿ ನಮ್ಮಪ್ಪನ್ ನೋಡ್ಕೊಂಡ್ ಬರ್ತೀನಿ. ಏನಂದ್ರೆ ಏನ್ ಹೇಳ್ರಿ? ದುಡ್ಡೇನಾದ್ರೂ ಬೇಕಾ? ಅದು ದುಡ್ಡು. ಒಂದ್ ನಿಮಿಷ ಇರಿ. ಈ ದುಡ್ಡಿಟ್ಕೊಳ್ಳಿ. ಇದ್ಯಾಕೆ? ಯಾಕೆ ಅಂದ್ರೆ ಮಾವನವ್ರ ಟ್ರೀಟ್ಮೆಂಟ್ಗೆ ಖರ್ಚಾಗತ್ತಲ್ಲ. ಮಾವಯ್ಯನವ್ರಗ? ಅದೇ ನಿಮ್ ತಂದೆಯವರು. ನನ್ ತಂದೆಗ್ ನೀವು ನಾಳೆ ನಮ್ಗೆ ಆಶೀರ್ವಾದ ಮಾಡೋರು ಅವರೇ ಅಲ್ವಾ? ಒಡವೆ ಮನೇಲಿಲ್ವಾ? ಮಗಳಲ್ದೇ ಇರೋ ಮಗಳು ಒಡವೆ ಕೊಟ್ಟ ತಕ್ಷಣ ಟಕ್ ಅಂತ ಕೈಲಿ ಇಟ್ಕೊಂಡು ಹೊರಟೇ ಬಿಟ್ಟ. ಅವ್ರಿಗಾದ್ರೂ ನಾಚಿಕೆ ಆಗ್ಬಾರ್ದ? ಈ ತರ ಅತ್ತೆ ಮನೆ ಸಂಪತ್ತನ್ನ ತವ್ರ ಮನೆಗ್ ದೋಚೋ ಸೊಸೆನ ನಿನ್ನೆ ನೋಡ್ತಿದ್ದೀನಮ್ಮ. ಅದೇ ಈ ಮನೇಲಿ ಇಲ್ಲ ಅಂದ್ಮೇಲೆ ಅದನ್ನ ಈ ಗಡಿ ದಾಟ್ಸಿರೋ ಇವಳ್ಯಾಕೆ? ನಾನೇ ಆಚೆ ಕಳಿಸ್ತೀನಿ. ನನ್ನಿಂದ ಹೊಸೊತ್ತಿಗೆ ತೊಂದರೆ ಆಗ್ಬಾರ್ದು. ಈಗಲೇ ನಡೆದಿರೋ ವಿಷಯನ ಅಮ್ಮಂಗೆ ಹೇಳ್ತೀನಿ. ನಾನ್ ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಅಮ್ಮ. ಅಖಿಲ್, ಯಾಕೆ ಅತ್ತೆನ್ ಕರಿತಿದ್ಯಾ? ನನ್ನಿಂದ ಆಗಲ್ಲ ಅದ್ಗೆ. ಎಲ್ರೂ ನಿಮಗ್ ಬೈತಿದ್ರೆ ನನಗೆ ಬೇಜಾರಾಗ್ತಿದೆ. ನಡೆದಿದ್ದೆಲ್ಲ ಅಮ್ಮಂಗೆ ಹೇಳ್ತೀನಿ. ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಹೇಳ್ಬೇಡ ಅಂತ ನಾನು ಹೇಳಿಲ್ವಾ ಅಖಿಲ್? ಯಾಕೆ ಅತ್ತೆ ಹತ್ರ ಹೇಳ್ತೀನಿ ಅಂತೀಯಾ? ಮತ್ತಿನ್ನೇನದ್ಕೆ? ಮಾಡ್ದಿರೋ ತಪ್ಪಿಗೆ ನೀವು ದೋಷಿ ಆಗ್ತಿದ್ದೀರಾ. ನಾನ್ ಮಾಡಿರೋ ತಪ್ಪಿಗೆ ನಿಮ್ಗೆ ಯಾಕೆ ಶಿಕ್ಷೆ? ನೀನೇನ್ ತಪ್ಪು ಮಾಡಿದ್ಯಾ ಅಖಿಲ್? ಏನಿಲ್ಲ ಅಕ್ಕ, ನನ್ನ ಹತ್ರನೇ ಮುಚ್ಚಿಡ್ತಿದ್ದೀರಾ? ಇಲ್ಲ ಅಕ್ಕ, ನನ್ನ ಹತ್ರನೂ ಹೇಳ್ಬಾರ್ದಾ? ನಾನೇನಾದ್ರೂ ಬೇರೋಳಾಗೋದ್ನಾ? ಅಟ್ಲೀಸ್ಟ್ ಪಾವನಿ ಅತ್ಗೆಗಾದ್ರೂ ಹೇಳೋಣ. ಅತ್ಗೆ ಏನ್ ನಡೀತು ಅಖಿಲ್? ಯಾರ್ ನೀವು? ನಮ್ಮ ಅಖಿಲ್ ಕಾಲರ್ ಹಿಡ್ಕೊಂಡು ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದೀರಾ? ನಮ್ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡು ಇವನು ನಮಗೆ ಮೋಸ ಮಾಡ್ತಾ ಇದ್ದಾನೆ. ಇವ್ರ ಹತ್ರ 5 ಲಕ್ಷ ಯಾಕೆ ತಗೊಂಡೆ? ನನ್ನ ಫ್ರೆಂಡ್ಗೆ ಅರ್ಜೆಂಟ್ ಆಗಿ ಬೇಕಿತ್ತು ಅಂತ ಇವ್ರ ಹತ್ರ ಸಾಲ ಕೊಡ್ಸಿ ಶ್ಯೂರಿಟಿಗೆ ಸೈನ್ ಮಾಡಿದ್. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ. ನಾನ್ ಕೊಡ್ತೀನಿ, 3 ದಿನದಲ್ಲಿ ಕೊಡ್ತೀನಿ. ಏನು, ಆ ಒಡವೆನ ಅಡ ಇಟ್ಟಿದ್ದೀರಾ? ಹೌದು ಅದಕ್ಕೆ. ನನ್ ಮರ್ಯಾದೆ ಉಳ್ಸೋಕೋಸ್ಕರ ಪಾಪ ಹೊಸ ಹೊತ್ತಿಗೆ ಸಿಕ್ಕಾಕೊಂಡ್ರು. ಪೂರ್ತಿ 5 ಲಕ್ಷ. ನಾಳೆ ಅಷ್ಟೊತ್ತಿಗೆ ಅಡ್ಜಸ್ಟ್ ಆದ್ರೇನೆ ಒಡವೆನ ಅಂಗಡಿಯಿಂದ ಬಿಡಿಸ್ಕೊಂಡ್ ಬಂದು ಮನೇಲಿ ಇಡ್ಬೋದು. ಯಾರಿಗೋಸ್ಕರ ನೀನು ಶ್ಯೂರಿಟಿ ಸೈನ್ ಮಾಡಿದ್ಯೋ ಆ ಫ್ರೆಂಡ್ ಎಲ್ಲಿದ್ದಾನೆ ಅಂತ ತಿಳ್ಕೊ. ದುಡ್ಡು ಕೇಳು. ಅವನ ದುಡ್ಡು ಕೊಟ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಪಾಪ, ಆ ದುಡ್ಡು ಕೊಡಕ್ಕಾಗ್ದೆ ತಾನೆ ಅವನು ತಪ್ಪಿಸ್ಕೊಂಡಿರೋದು. ಕೊಡೋನೆ ಆಗಿದ್ದಿದ್ರೆ ಈ ಸಮಸ್ಯೆ ಯಾಕೆ ಬರ್ತಿತ್ತು? ಎಲ್ರೂ ಅಯ್ಯೋ ಪಾಪ ಅಂದ್ರೆ ನಿನ್ನ ಪಾಪ ಅನ್ನೋರು ಯಾರು ವಸು? ನಿನ್ ಕಷ್ಟ ಯಾರು ಕೇಳ್ತಾರೆ? ನಮ್ಮನೆಯವ್ರ ಆಫೀಸಿಂದ ಬಂದ್ಮೇಲೆ
ದುಡ್ಡೇನಾದ್ರೂ ಅಡ್ಜಸ್ಟ್ ಆಗತ್ತಾ ಅಂತ ಕೇಳ್ತೀನಿ. ಅಖಿಲ್, ನೀನು ನಿನ್ ಫ್ರೆಂಡ್ ಎಲ್ಲಿದ್ದಾನೆ ಅಂತ ತಿಳ್ಕೊ. ಸರಿ ಅದಕ್ಕೆ. ಇನ್ಯಾವ್ದಾದ್ರೂ ದಾರಿ ಇದೆಯಾ ಅಂತ ನೋಡೋಣ. ನೀವು ಹುಷಾರಾಗಿರಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಪಾವನಿ ಅದಕ್ಕೆ ಪೂಜೆಗೆಲ್ಲ ತಂದು ವಿಭೂತಿ ಇಡೋದನ್ನೇ ಮರ್ತು ಹೋಗಿದ್ರು. ಶಿವನ್ ಪೂಜೆಗೆ ವಿಭೂತಿನೇ ಇಟ್ಟಿಲ್ಲ ಅಂತ ಅಮ್ಮ ಅದಕ್ಕೆ ಮೇಲೆ ತುಂಬಾ ಸಿಟ್ಟಾಗಿದ್ರು. ದೇವ್ರೆ, ಸಣ್ಣ ವಿಭೂತಿ ಹಿಡ್ದಿದ್ದಕ್ಕೇನೆ ಅತ್ತೆ ಕೋಪ ಮಾಡ್ಕೊಂಡಿದ್ರು ಅಂದ್ರೆ ನಾನು ಒಡವೆ ಹಿಡ್ದೇ ಇದ್ರೆ ಇನ್ನೆಷ್ಟು ದೊಡ್ಡ ಜಗಳ ಮಾಡ್ತಾರೋ. ಚಟ್ನಿ ಹಾಕಿ. ಹೊಸವ್ರೆ, ಏನ್ರಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಪಾತಿ ಹಾಕ್ಲಾ? ಚಟ್ನಿ ಹಾಕಿ ಅಂದೆ. ಸಾರಿ, ನನಗ್ ಚಪಾತಿ ಅಂತ ಕೇಳಿಸ್ತು. ಹೌದು, ಅಂಕಲ್ಗೆ ಫೋನ್ ಮಾಡಿದ್ರಾ? ನಾಳೆ ಒಡವೆ ತರ್ತಾ ಇದ್ದಾರಾ? ತರ್ತಿದ್ದಾರೆ ರೀ. ಗುಡ್, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ನು ಟೆನ್ಷನ್ ಎಲ್ಲ ಬಿಟ್ಟು ಹಾಯಾಗಿ ನಿದ್ದೆ ಮಾಡಿ. ನೀವು ಹೋಗಿ, ನಾನೆಲ್ಲ ತೆಗ್ದಿಟ್ಟು ಬರ್ತೀನಿ. ಓಕೆ. ಇನ್ನು ಗಂಡು ಮಕ್ಕಳಂತೂ ನನಗೋಸ್ಕರ ಬಿದ್ದು ಸಾಯ್ತಾ ಇದ್ರು. ನನ್ನ ಹೆಜ್ಜೆ ಹಿಂದೇನೆ ಅವರು ಹೆಜ್ಜೆ ಇಡ್ತಾ ಇದ್ರು. ನಾನು ಊರಿಗಣ್ಣಲ್ಲಿ ನೋಡಿದ್ರೆ ಸಾಕು, ಅವ್ರು ತಕ್ಷಣ ಓಡ್ ಹೋಗ್ತಿದ್ರು. ಅಷ್ಟಕ್ಕೂ ನಾನು ಬೀದಿಲ್ ನಡ್ಕೊಂಡ್ ಬರ್ತಿದ್ರೆ ಹುಡುಗರೆಲ್ಲ ಒಂದೇ ಸಮ ಹಾಡ್ತಿದ್ರು. ಸಾಕ್ ನಿಲ್ಲಿಸ್ತೀಯಾ? ಮಾತಾಡ್ತಾನೆ ಇದ್ರೆ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಡ್ತೀಯ. ನಿನ್ಗಂತ ಫಾಲೋವರ್ಸ್ ಇಲ್ಲ ಅಂತ ಹೊಟ್ಟೆ ಉರಿ. ಅಂತ ಸೀನ್ ಏನಿಲ್ಲ. ಏನೋ 4 ಮಾತು ಹೇಳಿದ್ರೆ ಖುಷಿ ಆಗ್ತೀಯ ಅಂತ ಅನ್ಕೊಂಡೆ. ಅಷ್ಟಕ್ಕೆ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ತರ ಬಿಲ್ಡಪ್ ಕೊಡ್ತಿದ್ಯಲ್ಲ. ಅಂದ್ರೆ ನಾನು ಅಂದವಾಗಿಲ್ವಾ? ಇವಾಗ ನೀನ್ ಅಂದ ಚಂದದ ಬಗ್ಗೆ ಮಾತ್ ಯಾಕ ಆಂಟಿ? ಆದ್ರೂ ನೀನ್ ಯಾಕೆ ಇಷ್ಟೆಲ್ಲ ರೆಡಿಯಾಗಿದ್ಯಾ? ಇವತ್ತು ವಸು ಅಕ್ಕ ಬಯಸ್ಕೊಳ್ಳೋದನ್ನ ನೋಡ್ಬೇಕು ಅಂತ ಅಡ ಇಟ್ಟಿರೋ ಒಡವೆ ಬಿಡಿಸ್ಕೊಳಕ್ಕಾಗ್ದೆ, ಆ ಒಡವೆನ ಮನೆಗ್ ತರಕ್ಕಾಗ್ದೆ, ಆ ವಿಷಯನ ಮನೆಯಲ್ಲೂ ಹೇಳಕ್ಕಾಗ್ದೆ ವಸು ಅಕ್ಕ ನರ್ಕ ಅನ್ಭವಿಸ್ತಾಳೆ. ಅದೇ ವಸು ಅಕ್ಕಂಗೆ ಅನ್ಸ್ಟಾಪಬಲ್ ಆಗಿ, ನಾನ್ ಸ್ಟಾಪ್ ಆಗಿ ಬೈತಾನೆ ಇರ್ತಾರೆ. ಅದೆಲ್ಲ ನೋಡ್ಬೇಕು ಅಂದ್ರೆ ಇಷ್ಟ ಆದ್ರೂ ಮೇಕಪ್ ಬೇಕೇ ಬೇಕಲ್ವಾ? ಹೌದು ಕಣೆ, ಅದಕ್ಕೆ ನಾನು ಇಷ್ಟು ರೆಡಿಯಾಗಿದ್ದೀನಿ. ಇವತ್ತು ನಿಮ್ಮತ್ತೆ ವಸುನ ಮನೆಯಿಂದ ಹೊರಗೆ ಕಳ್ಸೋದು ಫಿಕ್ಸು. ಈ ಶಿವರಾತ್ರಿ ವಸು ಪಾಲಿಗೆ ಕಾಳರಾತ್ರಿ ಆಗುತ್ತೆ. ಹಾಗೆ ಆಗ್ಬೇಕು ಆಂಟಿ. ವಸು ಅಕ್ಕನ್ ಗರ್ವ, ಕೊಬ್ಬು ಎಲ್ಲ ಕಮ್ಮಿ ಆಗ್ಬೇಕು. ನಮ್ ಮುಂದೆ ತಲೆ ಬಗ್ಸಿ ನಿಲ್ಬೇಕು. ನಾವೇ ಹೈಲೈಟ್ ಆಗ್ಬೇಕು. ಅದಕ್ಕೆ ಕಣೆ ಇಷ್ಟೆಲ್ಲ ಪ್ಲಾನ್ ಮಾಡಿರೋದು. ಶಿವನ್ ದಯೆಯಿಂದ ಇವತ್ತಿನ ಪ್ಲಾನ್ ಸಕ್ಸಸ್ ಆದ್ರೆ ವಸುನ ಮನೆಯಿಂದ ಹೊರಗೆ ಕಳ್ಸಿದ್ರೆ ಮನ್ಸಿಗೆ ಹಾಯಾಗಿರುತ್ತೆ. ಪ್ರಶಾಂತವಾಗಿ ನಿದ್ದೆ ಮಾಡ್ಬೋದು. ಏನು ನಿದ್ದೆ ಮಾಡ್ತೀಯಾ? ಶಿವರಾತ್ರಿ ದಿನ ಜಾಗರಣೆ ಮಾಡಲ್ವಾ? ನಮಗೆ ಜಾತ್ರೆ, ಆ ವಸುಗೆ ಜಾಗರಣೆ. ಓಂ ನಮಃ ಶಿವಾಯ. ವಸು, ಗುಡ್ ಮಾರ್ನಿಂಗ್ ಅಕ್ಕ. ಹ್ಯಾಪಿ ಶಿವರಾತ್ರಿ. ಏನ್ ವಸು ಇಷ್ಟೊಂದು ಹ್ಯಾಪಿ ಆಗಿದ್ಯಾ? 5 ಲಕ್ಷ ಎಲ್ಲಿಂದ ತರ್ತೀಯಾ? ಆ ಒಡವೆನ್ ಹೇಗ್ ಬಿಡಿಸ್ಕೋತೀಯ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಟೆನ್ಷನ್ ಅಲ್ಲಿದ್ದೀನಿ.
ನಿದ್ದೆ ನನಗೂ ಇಲ್ಲ ಅಕ್ಕ. ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಶಿವಂಗ್ ನನ್ ಮೊರೆ ಕೇಳಿಸ್ತು. ನನ್ನ ಈ ಗಂಡಾಂತರದಿಂದ ಪಾರ್ ಮಾಡ್ಬಿಟ್ಟ. ಹೇಗ್ ವಸು? ಬೆಳಗ್ಗೆನೆ ಅಖಿಲ್ ಗುಡ್ ನ್ಯೂಸ್ ಹೇಳ್ದ ಅಕ್ಕ. ಅವನ್ ಫ್ರೆಂಡು ದುಡ್ಡು ಅಡ್ಜಸ್ಟ್ ಆಗಿದೆ ಅಂತ ಫೋನ್ ಮಾಡಿದ್ನಂತೆ. ಹೌದಾ? ಹೌದಕ್ಕ. ಫ್ರೆಂಡ್ ಹತ್ರ ಹೋಗಿ ದುಡ್ಡು ತಗೊಂಡು ಒಡವೆ ಅಂಗಡಿಗೆ ಹೋಗಿ ಒಡವೆ ತಗೊಂಡ್ ಬರ್ತೀನಿ ಅಂತ ಅಖಿಲ್ ಹೋಗಿದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅಮ್ಮ, ಹಾಗಾದ್ರೆ ದೊಡ್ಡ ಅನಾಹುತ ತಪ್ತು. ಇಲ್ಲ ಅಂದಿದ್ರೆ ಈ ಹಬ್ಬದ ದಿನ ಅತ್ತೆ ಕೈಲಿ ಬಲಿ ಆಗ್ತಿದ್ದೆ. ಹೌದಕ್ಕ, ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಶಿವನ್ ನನ್ ಸಮಸ್ಯೆನ ಚಿಟಿಕೆ ಹೊಡೆಯಷ್ಟಲ್ಲಿ ಬಗೆಹರಿಸ್ದ. ಎಲ್ಲ ದೇವ್ರ ದಯೆ. ನಿಜವಾಗ್ಲೂ ಶಿವನ್ ದಯೇನೆ. ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಸಮಸ್ಯೆಯಿಂದ ತಪ್ಪಿಸ್ಕೊಳಕ್ಕೆ ನಮ್ ಕೈಲಾಗ್ತಿರ್ಲಿಲ್ಲ. ಆ ದೇವ್ರೇ ಕಾಪಾಡ್ಬಿಟ್ಟ. ಬಂದೆ ಅಖಿಲ್. ನಡೆದಿದ್ದೆಲ್ಲ ಈಗ ಅಕ್ಕಂಗ್ ಹೇಳ್ತಾ ಇದ್ದೆ. ದೇವ್ರ ದಯೆಯಿಂದ ಕಷ್ಟ ದೂರ ಆಯ್ತು. ಒಡವೆ ತಂದ್ಯಾ ಅಖಿಲ್? ಇಲ್ಲ ಅದಕ್ಕೆ. ಏನಾಯ್ತು ಅಖಿಲ್? ನಿನ್ ಫ್ರೆಂಡ್ ದುಡ್ಡು ಕೊಟ್ಟಿಲ್ವಾ? ಕೊಟ್ಟ ಅದಕ್ಕೆ. ಮತ್ತೆ ಒಡವೆ ಏನಕ್ಕೆ ತಂದಿಲ್ಲ? ಪೂಜೆಗಿಟ್ಬಿಡಿ. ಬಾವ ಇಷ್ಟು ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಆಂಟಿ. ಹೆಂಡತಿನ ಚೆನ್ನಾಗಿ ಕಾಪಾಡ್ಬಿಟ್ಟ. ಅದು ಗೋಲ್ಡ್ ಒಡವೆನೇನಾ? ಅಭಿ ಯಾಕೆ ನಕಲಿ ಒಡವೆ ತರ್ತಾನೆ? ಎಲ್ರ ಥರ ನೀನು ಇಲ್ಲೇ ಒಡವೆ ಪಾಲಿಶ್ ಮಾಡಿಸ್ಬೋದಿತ್ತಲ್ವಾ? ನಿಮ್ ತಂದೆಗೆ ಯಾಕೆ ಕೊಡಕ್ ಹೋದೆ? ಹಾ ಕೇಳಿ ಅದಕ್ಕೆ. ಸ್ವಲ್ಪ ಇರಮ್ಮ, ಯಾರು ಪಾಲಿಶ್ ಮಾಡಿಸ್ತಾರೆ ಏನಂತೆ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. हिरण्यवर्णाय हिरण्यरूपाय हिरण्यपतये अंबिकापतये उमापतये पशुपतये नमो नमः। पशुपतये नमो
ಹೊಸವ್ರೆ, ಅದರಿಂದ ಈ ಗಿಡಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಈ ಗಿಡಕ್ಕೆ ಕಮ್ಮಿ ನೀರು ಸ್ಪ್ರೇ ಮಾಡಬೇಕು ಅಂತ ಅಖಿಲ್ಗೆ ಹೇಳ್ತೀನಿ. ನಾನು ಹೇಳಿದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಲ್ವಾ? ಏನ್ ಇವ್ರು ಸಡನ್ ಆಗಿ ಮಾತ್ ಬದಲಾಯಿಸಿದ್ರು? ಮಮ್ಮಿ ಯಾಕೆ ಹೇಗಿದ್ಯಾ? ಈ ಅಮ್ಮಂದ್ರೆಲ್ಲ ಇಷ್ಟೇ ರಾಕಿ, ಏನೋ ತಪ್ಪು ಮಾಡ್ತಾರೆ. ಯಾಕೆ ತಪ್ಪು ಮಾಡಿದ್ರಿ ಅಂತ ಕೇಳಿದ್ರೆ ರಿವರ್ಸ್ ಆಗಿ ನಮ್ಮ ಮೇಲೆನೆ ಸಿಟ್ ಮಾಡ್ಕೊಳ್ತಾರೆ. ಏನ್ ಮಮ್ಮಿ ಈಗ ಡ್ಯಾಡಿ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಹಾಗೀಗಲ್ಲ ರಾಕಿ, ಒಂದು ರೇಂಜ್ಗೆ ಸೀರಿಯಸ್ ಆಗಿದೆ. ಸ್ವಲ್ಪ ಭಯನೂ ಆಗ್ತಾ ಇತ್ತು. ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಮಮ್ಮಿ? ಡ್ಯಾಡಿಗೆ ಭಯ ಪಡಿಸ್ತೀಯಾ? ಯಾವಾಗ್ಲೂ ಇಲಿ ತರ ಇರ್ತೀಯಾ? ಹುಲಿ ಯಾವಾಗಾದೆ? ಅವರು ಇಲಿ ಅಲ್ಲ ರಾಕಿ, ಹುಲಿ, ಲೇಡಿ ಟೈಗರ್. ನೋಡ್ ರಾಕಿ ಹೇಗ್ ನೋಡ್ತಾ ಇದಾರೆ. ಡ್ಯಾಡಿ ಗಿಡಕ್ಕೆ ನೀರ್ ಹಾಕ್ಬೇಕು. ಒಂದ್ಸಲ ಮೋಟಾರ್ ಆನ್ ಮಾಡಿ. ಓಕೆ ರಾಕಿ. ಹಾಯ್. ನಿನ್ ವಸು ಚಿಕ್ಕಮ್ಮ ಶ್ರಾವ್ಯ. ಹಾಯ್ ಚಿಕ್ಕಮ್ಮ. ಹಾಯ್ ಶ್ರಾವ್ಯ. ಗಾಡ್ ಬ್ಲೆಸ್ ಯು ಅಮ್ಮ. ಹಾಯ್ ಡ್ಯಾಡಿ. ಹಾಯ್ ಚಿಕ್ಕಪ್ಪ. ಹಾಯ್ ಶ್ರಾವ್ಯ, ಹೇಗಿತ್ತು ಜರ್ನಿ? ಕಮಾನ್ ಚಿಕ್ಕಪ್ಪ, ನಾನೇನ್ ಫಾರಿನ್ ಇಂದ ಬರ್ತಿದ್ದೀನಾ? ಹಾಸ್ಟೆಲ್ ಇಂದ ತಾನೇ ಬರ್ತಿರೋದು. ಏನ್ ಗ್ರಾನಿ ಇಷ್ಟೊಂದು ಸ್ಲಿಮ್ ಆಗ್ಬಿಟ್ಟಿದ್ದೀರಾ? ಈ ನಡುವೆ ನಿಮ್ಮ ಅಜ್ಜಿ ಡಯಟ್ ಮಾಡ್ತಿದ್ದಾಳೆ. ಮಿಸಸ್ ಗ್ರಾನಿ ಇಂಡಿಯಾ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳಂತೆ. ತಾತ, ನೀನ್ ಯಾವಾಗ್ಲೂ ಗ್ರಾನಿನ ಟೀಸ್ ಮಾಡೋದೇನಾ? ಹಾಗೆ ಹೇಳಮ್ಮ ಅವರಿಗೆ. ಹೌದು, ಎಲ್ಲ ಇಲ್ಲೇ ಇದ್ದೀರಾ. ಸುಮಾ ಅಜ್ಜಿ ಎಲ್ಲಿ? ನೀನ್ ಬರ್ತಿದ್ಯಾ ಅಂತ ನಿನಗೇನೋ ಸರ್ಪ್ರೈಸ್ ತರೋದಕ್ ಹೋಗಿದ್ದಾರೆ. ಅಯ್ಯೋ, ಅಜ್ಜಿ ಸರ್ಪ್ರೈಸ್ ಅಂದ್ರೆ ತುಂಬಾನೇ ಕಷ್ಟ. ನೀನು ನಿಮ್ಮ ಅಜ್ಜಿ ಪಾರ್ಟಿನೇ ತಾನೆ? ಇಲ್ಲ, ನನ್ ಯಾವಾಗ್ಲೂ ನನ್ ಗ್ರಾನಿ ಪಾರ್ಟಿನೇ. ಹೌದೌದು, ನಮ್ಮಮ್ಮನ್ ಮುದ್ದಿನ ಮೊಮ್ಮಗಳು. ಎಕ್ಸಾಕ್ಟ್ಲಿ. ಮೈ ಗ್ರಾನಿ ಇಸ್ ಮೈ ಗಾಡ್, ಮೈ ಗಾಡೆಸ್. ಅಯ್ಯೋ ಸದ್ಯ ಗಾಡ್ಸ್ ಇಲ್ಲ ಅನ್ಲಿಲ್ಲ. ನೀವೇನು ಕಿಂಗ್ ಕಾಂಗಾ? ವಸು, ಆರ್ತಿಗ್ ರೆಡಿ ಮಾಡು. ಬಾಮ್ಮ. ಹಲೋ ರಾಹುಲ್. ಹೇ, ಎಲ್ಲಿ ಹೋದೆ ನೀನು? ಹಾಸ್ಟೆಲ್ ನಲ್ಲೂ ಇಲ್ಲ. ಹಾಲಿಡೇಸ್ ಅಲ್ವಾ, ಮನೆಗ್ ಬಂದಿದ್ದೀನಿ. ಹಾಲಿಡೇಸ್ಗೆ ಮನೆಗೆ ಯಾಕೆ ಹೋದೆ ಬೇಬಿ? ಎಲ್ಲಾದ್ರೂ ಟೂರಿಗೆ ಹೋಗ್ಬೋದಿತ್ತಲ್ವಾ? ಮನೆಗ್ ಬಾ ಅಂತ ಗ್ರಾನಿ ಹೇಳಿದ್ರು. ಹೋ ಕಮಾನ್ ಬೇಬಿ. ಆ ಮುದುಕ್ರ ಜೊತೆ ಏನ್ ಕೆಲಸ ನಿಂಗೆ? ಯಾವಾಗ ಬರ್ತಿದ್ಯಾ? ಹಾಲಿಡೇಸ್ ಮುಗಿದ್ಮೇಲೆ. ಅಲ್ಲಿವರೆಗೂ ಬರಲ್ವಾ? ಐ ಮಿಸ್ ಯು ಕಣೆ. ಮಿಸ್ ಯು ಟು. ಅಷ್ಟ್ ದಿನ ನೀನಿಲ್ಲ ಅಂದ್ರೆ ಹೇಗೆ? ಸೇಮ್ ಫೀಲಿಂಗ್ ರಾಹುಲ್, ಬಟ್ ಏನ್ ಮಾಡೋದು? ನನಗಿರೋ ಒಬ್ಳು ಗರ್ಲ್ ಫ್ರೆಂಡ್ ನೀನು. ಐ ನೋ. ಒನ್ ಶ್ರಾವ್ಯ, ಒನ್ ರಾಹುಲ್. ಬೇಬಿ, ಲವ್ ಯು. ಲವ್ ಯು ಟು ರಾಹುಲ್. ಪ್ಲೀಸ್ ನನಗೇನಾದ್ರೂ ಕೊಡೆ. ಏನ್ ಬೇಕು? ನಿನಗ್ ಗೊತ್ತು. ಸಾಕಾ? ಒನ್ ಮೋರ್ ಕಿಸ್ ಪ್ಲೀಸ್. ಬಾಯ್ ರಾಹುಲ್. ಹೀಗೆ ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ಬೇಡ.
ಮನೇಲಿ ತುಂಬಾ ಜನ ಇರ್ತಾರೆ, ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಬಾಯ್ ಬೇಬಿ. ಬಾಯ್. ಬಾಯ್. ಶ್ರಾವ್ಯ, ಯಾರದು ಫೋನಲ್ಲಿ? ಯಾರು ಅಂದ್ರೆ? ಇಷ್ಟೊತ್ತು ಫೋನಲ್ಲಿ ನೀನು ಯಾರ ಜೊತೆ ಮಾತಾಡ್ತಿದ್ದು? ಫ್ರೆಂಡು. ಯಾವ ಫ್ರೆಂಡು? ಫ್ರೆಂಡ್ ಅಂದ್ರೆ ಫ್ರೆಂಡು. ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಅದ್ ನಿಮಗೆ ಯಾಕೆ? ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ನಾನ್ ತಿನ್ನಲ್ಲ, ಹೋಗ್ರಿ, ಉಪವಾಸ ಸಾಯ್ತೀನಿ. ಆಂಟಿ ಏನು? ಊಟ ಮಾಡೋದನ್ ಬಿಟ್ಟು ಯಾಕೆ ಹೀಗ್ ಕೂತಿದ್ಯಾ? ಹೊಟ್ಟೆ ಹಸಿತಿಲ್ಲ. ವಯಸ್ಸಾಗ್ತಿದೆ ಅಲ್ವಾ, ಹಸು ಕಮ್ಮಿ ಆಗೋದು ಸಹಜ. ನನ್ಗೇನೆ ವಯಸ್ಸಾಯ್ತು? ನಾನಿನ್ನು ಯಂಗಾಗಿದ್ದೀನಿ. ಏನ್ ಬೆದ್ರ ಬೊಂಬೆನಾ? ನನ್ಗೆ ಯಾಕೆ ತಿನ್ಬೇಕು ಅನ್ನಿಸ್ತಿಲ್ಲ ಅಂತಂದ್ರೆ ಜ್ವರ ಬಂದಿರೋ ಹಾಗಿದೆ. ಹಾಗೆ ಹೇಳು, ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ. ಇದು ಆ ಜ್ವರ ಅಲ್ಲ ಕಣೆ, ಮತ್ತೆ ಪ್ರೇಮ ಜ್ವರ. ಏನು? ಲವ್ ಫೀವರ್. ಅದ್ಯಾವ ಜ್ವರ? ನಮ್ಗಿಷ್ಟ ಆಗಿರೋರು ನಮ್ಮಿಂದ ದೂರ ಇದ್ರೆ ನಮ್ಗೇನೋ ಒಂಥರ ಆತಂಕ ಆಗತ್ತಲ್ಲ. ಆಗ ಹಸಿವು ಆಗಲ್ಲ, ನಿದ್ದೆನೂ ಬರಲ್ಲ, ಯಾವ ಕೆಲ್ಸನೂ ಮಾಡ್ಬೇಕು ಅನ್ಸಲ್ಲ. ಜ್ವರ ಬಂದಿರೋರ್ ತರ ಮೈಯೆಲ್ಲ ಏನೋ ಒಂಥರ ಬಿಸಿಬಿಸಿಯಾಗಿರುತ್ತಲ್ಲ, ಆ ಜ್ವರನೇ ಕಣೆ ಇದು. ನಿನಗಿಷ್ಟವಾದ ವ್ಯಕ್ತಿ ನಾನೇ ಅಲ್ವಾ? ನಾನೇನ್ ಪಕ್ಕದಲ್ಲಿ ಇದೀನಲ್ಲ. ನನಗ್ ನೀನ್ ಇಷ್ಟನಾ? ಅಂದ್ರೆ ನೀನೇ ಬೇರೆ, ನಾನ್ ಹೇಳ್ತಿರೋ ಇಷ್ಟನೇ ಬೇರೆ. ನನ್ನ ಬಿಟ್ಟು ನಿನಗ್ ಬೇರೆ ಇನ್ಯಾರೋ ಇಷ್ಟನಾ? ಹೌದು. ಯಾರು? ಶ್ರಾವ್ಯನಾ? ಅಲ್ಲ, ಅವರೇ ಮಾಸ್ಟರ್. ಆಂಟಿ, ನೀನು ನಾಚ್ಕೋತಿದ್ಯಾ? ಯಾಕೆ, ನಾನೇನ್ ಹುಡುಗಿ ಅಲ್ವಾ? ಅಜ್ಜಿ ಆಗಿದ್ಯಾ? ಇನ್ನು ಹೆಣ್ಣು ಹುಡುಗಿ ಅಂತೆ. ವರ್ಷೆ ಕರಿಯೋದ್ರಲ್ಲಿ ಏನಿದ್ಯೆ? ನೀನು ಶ್ರಾವ್ಯಂಗ್ ಚಿಕ್ಕಮ್ಮ ಆಗಿಲ್ವಾ? ಹಾಗೆ ನಾನು ಅಜ್ಜಿ ಆಗಿದ್ದೀನಿ ಅಷ್ಟೇ, ವಯಸ್ಸೇನಾಗಿಲ್ವಲ್ಲ. ಯಾಕೋ ರಾಕಿ ನಗ್ತಾ ಇದ್ಯಾ? ಏನೂ ಇಲ್ಲ ಅಜ್ಜಿ, ಸುಮ್ನೆ. ಸುಮ್ನೆ ಯಾಕೆ ನಗ್ತಿದ್ಯಾ ಹೇಳು? ನಿಮ್ ಮಾತ್ ಕೇಳ್ತಿದ್ರೆ ಯಾರ್ಗಾದ್ರೂ ನಗು ಬರುತ್ತೆ. ಕೊನೆಗೆ ಚಿಕ್ಕ ಮಕ್ಳಿಗೂ ನಗು ಬರುತ್ತೆ. ಕೊತ್ತೆ ಬಡವಾ, ಅದಕ್ ನಗ್ತಿದ್ಯಾ? ಸಾರಿ ಅಜ್ಜಿ. ಭಾಸ್ಕರಣ್ಣ, ಅಭಿಯಣ್ಣ ಬಂದ ತಕ್ಷಣ ಬಣ್ಣ ಹಚ್ಚೋಣ. ಬೇಡ ಅಖಿಲ್, ಬಣ್ಣ ಅಂದ್ರೆ ಅವ್ನಿಗೆ ಆಗಲ್ವಲ್ಲ, ಸೀರಿಯಸ್ ಆಗ್ತಾನೆ. ಏನು ಆಗಲ್ಲಣ್ಣ, ಒಂದ್ಸಲನೂ ಅಭಿಯಣ್ಣ ಕಲರ್ ಹಚ್ಚಿಲ್ಲ. ಸರಿ, ಫಸ್ಟ್ ನೀನ್ ಹಚ್ಚು, ಆಮೇಲೆ ನಾನು ಹಚ್ತೀನಿ. ಏನು ಅಣ್ಣ ತಮ್ಮ ಇಬ್ರು ಏನೋ ದೊಡ್ಡ ಪ್ಲಾನ್ ಮಾಡ್ತಿರೋ ಹಾಗಿದೆ. ಅಭಿಗೆ ಕಲರ್ಸ್ ಹಚ್ಚೋಣ ಅನ್ಕೊಂಡಿದೀವಿ. ನಿಮ್ಗೊಂದ್ ವಿಷಯ ಗೊತ್ತಾ? ನಾನು ಅದೇ ಕೆಲಸ ಮಾಡ್ಬೇಕು ಅನ್ಕೊಂಡಿದೀನಿ. ಪ್ರತಿ ಹೋಲಿಗೂ ತಪ್ಪಿಸ್ಕೋತಿದ್ದ, ಈ ಸಲ ಹೇಗ್ ತಪ್ಪಿಸ್ಕೋತಾನ ನೋಡೋಣ. ಹೌದು, ಅದಕ್ಕೆ ಈ ಹೋಲಿಲಿ ಅಣ್ಣಂಗೆ ಹೇಗಾದ್ರೂ ಮಾಡಿ ಬಣ್ಣ ಹಚ್ಬೇಕು. ಅನು, ಕೀರ್ತಿ, ಡ್ಯಾಡಿ ಬಂದ್ಮೇಲೆ ಕಲರ್ಸ್ ಹಚ್ಬೇಕು. ಓಕೆ ಅಕ್ಕ. ಓಕೆ. ಬೇಡ ಅಕ್ಕ,
ಡ್ಯಾಡಿಗೆ ಪ್ರಾಬ್ಲಮ್ ಇದೆ ಅಲ್ವಾ? ಪ್ರಾಬ್ಲಮ್ ಇದ್ರೆ ನೀನ್ ಹಚ್ಬೇಡ. ಹಲೋ. ಹಲೋ, ಎಲ್ಲಿದ್ದೀರಾ ರೀ? ಹೊರಗಡೆ ಇದ್ದೀನಿ. ಹೋಲಿ ಹಬ್ಬತ್ತಿ ನಾನು ಹೊರಗಡೆ ಇದ್ದೀನಿ ಅಂದ್ರೆ ಏನ್ರಿ? ಮನೆಗೆ ಬಂದ್ರೆ ಕಲರ್ಸ್ ಹಾಕ್ತೀರಾ. ಕಲರ್ಸ್ ಅಂದ್ರೆ ನಂಗೆ ಅಲರ್ಜಿ. ನಿಮ್ ಪ್ರಾಬ್ಲಮ್ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ? ಮತ್ತೆ ಯಾಕೆ ಹಚ್ತಾರೆ? ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೀ. ನನಗೆ ಬಣ್ಣ ಹಚ್ಚಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದಾರೆ. ನಾನೇ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ಎಲ್ರೂ ನೀವ್ ಇಲ್ಲಿದ್ರೆ ಸಾಕು ಅಂತಿದ್ದಾರೆ. ನೀವ್ ಅರ್ಜೆಂಟ್ ಆಗಿ ಮನೆಗ್ ಬನ್ನಿ. ಬರಲ್ಲ ರೀ, ಬಣ್ಣ ಹಾಕ್ತಾರ್ರಿ. ನಿಮ್ ಮೈ ಮೇಲೆ ಒಂಚೂರು ಬಣ್ಣ ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಬನ್ನಿ. ನೀವೊಬ್ಬರೇ ಏನ್ ಮಾಡ್ತೀರಾ? ನೀವೇ ನೋಡ್ತೀರಲ್ಲ. ಪ್ರಾಮಿಸ್? ಪ್ರಾಮಿಸ್. ನಿಮ್ ಮೇಲೆ ಯಾರೂ ಬಣ್ಣ ಹಾಕ್ತಿರೋ ತರ ನಾನ್ ನೋಡ್ಕೋತೀನಿ. ಬರ್ತೀರಾ ತಾನೇ? ಸರಿ, ಬರ್ತೀನಿ. ಅವರು ಬರ್ತಿದ್ದಾರೆ ಮಾವ. ನಾವೆಷ್ಟು ಕರೆದ್ರೂ ಬರ್ಲಿಲ್ಲ. ನೀನ್ ಕರೆದ ತಕ್ಷಣ ಬರ್ತಿದ್ದಾನೆ ಅಂದ್ರೆ ಏನ್ ಮಾಯ ಮಾಡಿದ್ಯಮ್ಮ? ನಮ್ಮ ಅಭಿನ ನಿನ್ನ ಮುಷ್ಟಿಲ್ ಇಟ್ಕೊಂಡಿದ್ಯಾ? ಅದೇನ್ ಮಾತು ಸುಮಂಗ್ಲಿ? ಅಟ್ಲೀಸ್ಟ್ ಈ ವರ್ಷನಾದ್ರೂ ವಸುವಿಂದ ಅಭಿ ಹೋಲಿ ಹಬ್ಬದ ದಿನ ಮನೇಲೇ ಇರ್ತಾನೆ ಅಂತ ಸಂತೋಷ ಪಡು. ಪ್ಲಾನ್ ಚೇಂಜ್ ಕಣೆ. ಡೈರೆಕ್ಟ್ ಆಗಿ ನಾನೇ ರಾಕಿ ಖಾರದ ಪುಡಿ ಹಚ್ಚಿದ್ರೆ ಅದು ಅಭಿ ಗೊತ್ತಾದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ. ಅದೇ ರಾಕಿ ಕೈಯಿಂದ ನಿಮ್ಮ ಅತ್ತೆ ಮೇಲೆ ಖಾರದ ಪುಡಿ ಹಾಕ್ಸಿದ್ರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ, ಜಗಳ ಆಗುತ್ತೆ. ರಾಕಿ ಅತ್ತೆಗೆ ಖಾರ ಯಾಕೆ ಹಚ್ತಾನ ಆಂಟಿ? ಅದಕ್ಕೆ ಅಲ್ವಾ, ಗೊತ್ತಾಗದ ಹಾಗೆ ಕಲರ್ಸ್ ಅಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿದೀನಿ. ಕಲರ್ ಅನ್ಕೊಂಡು ಖಾರ ಹಚ್ತಾನೆ. ಸೂಪರ್ ಆಂಟಿ. ಇವಾಗ ರಾಕಿನ್ ಕರಿಲಾ? ಕರಿ ಕರಿ ಕರಿ. ಹಾ, ರಾಕಿ ಬಾಯ್ಲಿ ಬಾಯ್ಲಿ ಬಾ. ಏನ್ ಚಿಕ್ಕಮ್ಮ? ರಾಕಿ, ನಿಮ್ ಅಜ್ಜಿ ತಾತನ್ಗೆ ಕಲರ್ಸ್ ಹಚ್ಚಿದ್ಯಾ? ಇಲ್ಲ ಅಜ್ಜಿ. ತಗೋ, ಈ ಕಲರ್ಸ್ ತಗೊಂಡು ಹೋಗಿ ಮೊದಲು ನಿಮ್ ಅಜ್ಜಿ ಮುಖಕ್ಕೆ ಹಚ್ಚಿ ಹ್ಯಾಪಿ ಹೋಲಿ ಅಂತ ಹೇಳು. ಆಯ್ತು ಅಜ್ಜಿ. ಇವಾಗ ಇವನು ನಿಮ್ಮ ಅತ್ತೆಗೆ ಕಲರ್ ಅನ್ಕೊಂಡು ಖಾರದ ಪುಡಿ ಹಚ್ತಾನೆ. ನಿಮ್ಮ ಅತ್ತೆ ಮುಖ ಉರ್ದು ಹೋಗುತ್ತೆ. ಕೋಪದಲ್ಲಿ ರಾಕಿ ಮೇಲೆ ರೇಗಾಡ್ತಾರೆ. ದೊಡ್ಡ ಜಗಳ ಆಗುತ್ತೆ. ನೀನ್ ಸೂಪರ್ ಆಂಟಿ. ನಡಿ, ನಿಮ್ಮ ಅತ್ತೆಗೆ ರಾಕಿ ಖಾರ ಹಚ್ಚೋದು, ನಿಮ್ಮ ಅತ್ತೆ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗೋದು ನಾವು ನೋಡ್ಬೇಕು. ನಡಿ ನಡಿ. ನಡಿ. ಅಜ್ಜಿ, ನಾನ್ ನಿಮ್ಗೆ ಕಲರ್ಸ್ ಹಚ್ಬೋದಾ? ಇದು ಬಣ್ಣದ ಹಬ್ಬ ಅಲ್ವಾ ರಾಕಿ, ಕೇಳೋದೇನಿದೆ? ಏನಾಯ್ತು ಜಯಂತಿ? ಅನ್ಕೊಂಡ್ ಹಾಗೆ ಆಯ್ತು ಕಣೆ. ಈಗ ಬೈಗುಳ ಶುರುವಾಗುತ್ತೆ, ನೋಡ್ತಿರು. ಜಯಂತಿ ಏನಾಯ್ತು? ಏನಿಲ್ಲ ರೀ, ಕಣ್ಣಲ್ಲೇನೋ ಹೋಯ್ತು ಅನ್ಸುತ್ತೆ. ಸಾರಿ ಅಜ್ಜಿ. ಪರವಾಗಿಲ್ಲ ಕಂದ. ಹ್ಯಾಪಿ ಹೋಲಿ ರಾಕಿ. ಹ್ಯಾಪಿ ಹೋಲಿ ತಾತ. ಥ್ಯಾಂಕ್ಸ್ ಕಣೋ. ಹ್ಯಾಪಿ ಹೋಲಿ. ಖಾರದ ಪುಡಿ ಹಚ್ಚಿದ್ರು ಇಷ್ಟು ಹ್ಯಾಪಿ ಆಗಿದ್ದಾರೆ. ಇದ್ ಖಾರನ ಕಲರ್ ಆಂಟಿ? ನನ್ನ ಕೈಯಾರೆ ಕಲರ್ ಅಲ್ಲಿ ಖಾರ ಬೆರೆಸ್ದೆ ಕಣೆ. ನಡಿ ನೋಡೋಣ. ನಡಿ.
ಡೈರೆಕ್ಟ್ ಆಗಿ ಮನೆಗೆ ಯಾಕೆ ಬಂದೆ? ನಿನ್ನ ನೋಡೋಣ ಅಂತ ಬೇಬಿ. ಪ್ಲೀಸ್ ಯಾರಾದ್ರೂ ನೋಡೋಕ್ ಮುಂಚೆ ಇಲ್ಲಿಂದ ಹೋಗು ರಾಹುಲ್. ನಿಂಗೋಸ್ಕರ ಗಿಫ್ಟ್ ತಂದಿದ್ದೀನಿ ಬೇಬಿ. ಸರಿ ಬೇಗ ಕೊಡು. ಥ್ಯಾಂಕ್ ಯು. ಈಗ ಬೇಗ ಹೋಗು ಪ್ಲೀಸ್. ಇದು ಯಾಕೆ ಬೇಬಿ? ನಿಂಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ, ಒಂದು ಹಕ್ಕು ಕೊಡಲ್ವಾ? ಹೇ ಏನು? ಯಾರಾದ್ರೂ ಬರ್ತಾರೇನೋ ಅಂತ. ಯಾರು ಬರಲ್ಲ ಬೇಬಿ, ಕೊಡು. ರಾಹುಲ್, ನಮ್ ಚಿಕ್ಕಮ್ಮ ನೋಡಿದ್ರು. ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು ಪ್ಲೀಸ್. ಏಯ್ ನಿಂತ್ಕೊಳ್ಳೋ. ಎಷ್ಟು ಧೈರ್ಯ ನಿನ್ಗೆ? ಬಾಯ್ ಫ್ರೆಂಡ್ ನ ಮನೆ ಕರ್ಸ್ಕೋತೀಯ? ನಾನ್ ಕರ್ದಿಲ್ಲ ಚಿಕ್ಕಮ್ಮ, ಅವನೇ ಬಂದಿದ್ದು. ಬಾಯ್ ಮುಚ್ಚು. ಬುದ್ಧಿ ಇದೆಯಾ ನಿನ್ಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಲೈಫ್ ನ ಹೀಗೆ ಸ್ಪಾಯ್ಲ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಕರೀದೇ ಇದ್ರೆ ಅವ್ನ್ ಹೇಗ್ ಬರ್ತಾನೆ? ಈ ಗಿಫ್ಟ್ ಕೊಡೋಕ್ ಬಂದಿದ್ದ. ನಾಚಿಕೆ ಆಗಲ್ವಾ ಮಾತ್ ಹೇಳಕ್ಕೆ? ಅವ್ನ್ ಕೊಟ್ರೆ ತಗೊಂಡ್ಬಿಡ್ತೀಯಾ? ದರಿದ್ರ ಗಿಫ್ಟು. ಅವಳಿಗೆ ಶ್ರಾವ್ಯ ಇಷ್ಟ ಇಲ್ಲ, ಅದೇ ಕಾರಣ. ಶ್ರಾವ್ಯನ್ ಮೇಲೆ ಹೊಸೊತ್ತಿಗೆ ಕೋಪ ಯಾಕಿರುತ್ತೆ? ಯಾಕಂದ್ರೆ ಇವಳಿಗೆ ನಿಮ್ಮಮ್ಮ ಅಂದ್ರೆ ಆಗಲ್ಲ, ನಿಮ್ಮ ಅಮ್ಮನಿಗೆ ಶ್ರಾವ್ಯ ಅಂದ್ರೆ ಪ್ರಾಣ. ಅತ್ತೆಗೇನು ಅನ್ನಕ್ಕಾಗಲ್ಲ ಅಂತ ಮೊಮ್ಮಗಳ ಮೇಲೆ ಕೂಗಾಡ್ತಿದ್ದಾಳೆ ಅಷ್ಟೇ. ಎಷ್ಟು ಕೀಳಾಗಿ ಯೋಚನೆ ಮಾಡ್ತಿದ್ಯಾ? ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ಛೀ. ಆಂಟಿ, ವಸು ಅಕ್ಕ ಶ್ರಾವ್ಯಂಗೆ ಯಾಕೆ ಬೈದಿರ್ಬೋದು? ಏನ್ರಿ ಶ್ರಾವ್ಯ ಯಾಕೆ ಈ ತರ ಮಾತಾಡ್ತಿದ್ದಾಳೆ? ಈ ಏಜಿನ ಮಕ್ಕಳು ಹಾಗೆ ಇರ್ತಾರೆ ಪಾವನಿ. ಅವ್ರು ಎಷ್ಟೇ ದೊಡ್ಡವರಾದ್ರೂ ನಮ್ಗೆ ಹೀಗೆ ಚಿಕ್ಕ ಮಕ್ಕಳ ತರ ಕಾಣಿಸ್ತಾರೆ. ನಾವೀಗ ಟ್ರೀಟ್ ಮಾಡೋದು ಅವ್ರಿಗಿಷ್ಟ ಆಗಲ್ಲ. ಯಾರೇನೇ ಅಂದ್ರೂ ಕೋಪಿಸ್ಕೋತಾರೆ. ಅಷ್ಟಕ್ಕೂ ವಸು ಏನ್ ಹೇಳಿರ್ಬೋದು? ಅವಳೇನ್ ಬೇಕು ಅಂತ ಮಾಡಿರಲ್ಲ ಅಲ್ವೇನ್ರಿ? ಆ ವಿಷಯ ನಿಂಗೆ ನನ್ಗೆ ಗೊತ್ತು, ಶ್ರಾವ್ಯಂಗ್ ಗೊತ್ತಿಲ್ವಲ್ಲ. ವಸು ತುಂಬಾ ದೊಡ್ಡತನ ಇರೋ ಹೆಣ್ಣು. ಇರೋ ಈ ವಾರ ಪೂರ್ತಿ ಶ್ರಾವ್ಯ ವಸು ಜೊತೆ ಇದ್ರೆ ಶ್ರಾವ್ಯ ಒಂದ್ 4 ಒಳ್ಳೆ ವಿಷಯ ತಿಳ್ಕೊತಾಳೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ವಸುನೇ ದೂರ ಇಡು ಅಂತ ಶ್ರಾವ್ಯ ಹೇಳ್ತಿದ್ದಾಳೆ. ಈ ವಿಷಯದ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಂಡು ಮನ್ಸ್ ಹಾಳು ಮಾಡ್ಕೋಬೇಡ ಪಾವನಿ. ಎಲ್ಲ ಸರಿ ಹೋಗುತ್ತೆ. ನೀನ್ ಹೋಗು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.